ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರಸಗುಲ್ಲ, ಡ್ರೈ ರಸಗುಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಸೋಡಾ, ಸ್ವಲ್ಪ ಫುಡ್ ಕಲರ್ ರೆಡ್ ತಗೊಂಡಿದ್ದೀನಿ, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪವೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ನಂತರ ಒಂದು 5 ನಿಮಿಷ ನೆನೆಯೋಕ್ಕೆ ಇಟ್ಬಿಡಬೇಕು. ನಂತರ 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕಿ ಒಂದು ಪಾತ್ರೆಗೆ ಹಾಕಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಪಾಕವನ್ನು ತೆಗೆದುಕೊಳ್ಳಬೇಕು. ಪಾಕ ಜಾಸ್ತಿ ಗಟ್ಟಿ ಪಾಕನೂ ಬೇಡ, ತೆಳು ಪಾಕನೂ ಬೇಡ, ಇಷ್ಟಿದ್ರೆ ಸಾಕು. ಅಂಟು ಪಾಕ ಅಂತಲ್ಲ, ಅಷ್ಟಿದ್ರೆ ಸಾಕು. ಇವಾಗ ಪಾಕ ತಯಾರಾಗಿದೆ, ಮುಚ್ಚಿ ಎತ್ತಿಡಬೇಕು. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲು ಇಡಿ. ಇವಾಗ ನಾವು ಇಟ್ಟಿದ್ವಲ್ಲ, ಆ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಇದು ಮಾಡ್ಕೋಬೇಕು. ಚೆನ್ನಾಗಿ ಒತ್ತಿ ನಾದಬಾರ್ದು. ಈ ರೀತಿ ಮಾಡ್ಕೊಂಡ್ಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆಗಳ ರೀತಿ ಪ್ರೆಸ್ ಮಾಡಬೇಡಿ. ಮೀಡಿಯಮ್ಮಾಗಿ ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಪ್ರೆಸ್ ಮಾಡಿದ್ರೆ ಸಾಕು. ಜಾಸ್ತಿ ಪ್ರೆಸ್ ಮಾಡಿದ್ರೆ ಆಮೇಲೆ ಒಳಗಡೆ ಎಲ್ಲ ಬೇಯೆಲ್ಲ ಗಟ್ಟಿಯಾಗ್ಬಿಡ್ತೈತಿ. ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ಚಪಾತಿ ರೀತಿ ಒತ್ತಿ ಒಂದು ವಾಟ್ರ್ ಕ್ಯಾನಿಂದು ಮುಚ್ಚಳ ಬರುತ್ತಲ್ಲ, ಅದನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಬೇಕಿದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಮಾಡ್ಕೋಬೋದೋ ಆ ರೀತಿ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ನಂತರ ಇವಾಗ ಎಣ್ಣೆ ಕಾದಿದೆ. ಕಾಯ್ದಿರುವ ಎಣ್ಣೆಗೆ ಮಾಡಿಕೊಂಡಿರುವ ಉಂಡೆಗಳನ್ನು ಹಾಕಿ ಉರಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಎಲ್ಲನೂ ತಿರುಗಿಸ್ತಾ ಫ್ರೈ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಒಂದೇ ಸಮವಾಗಿ ಬೇಯುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಇವಾಗ ಚಪಾತಿ ರೀತಿ ಮಾಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ. ಇದು ಚಪಾತಿ ರೀತಿ ಮಾಡಿರೋದ್ರಿಂದ ಇದೇನು ಅಷ್ಟು ಟೈಮ್ ಹಿಡಿಯಲ್ಲ, ಬೇಗ ಮಾಡ್ಕೋಬೋದು, ಬೇಗ ಫ್ರೈ ಕೂಡ ಆಗುತ್ತಿದ್ದು. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಆವಾಗಲೇ ಪಾಕ ಮಾಡ್ಕೊಂಡಿದ್ವಲ್ಲ, ಆ ಪಾಕ ಮೀಡಿಯಮ್ ಬಿಸಿ ಇರಬೇಕು. ತುಂಬ ತಣ್ಣಗೂ ಆಗಿರಬಾರ್ದು, ಜಾಸ್ತಿ ಬಿಸಿನೂ ಇರಬಾರ್ದು. ಇವಾಗ ಅದಕ್ಕೆ ಎಣ್ಣೆಯಲ್ಲಿ ಕರೆದ್ಕೊಂಡಿದ್ವಲ್ಲ ಜಾಮೂನು, ಅದನ್ನು ಹಾಕಿ 1-2 ನಿಮಿಷ ಪಾಕದಲ್ಲಿ ನೆನೆಸಿ ನಂತರ ತೆಗೆದಿಟ್ಟುಕೊಳ್ಳಿ. ನಂತರ ಉಂಡೆ ರೀತಿ ಮಾಡಿದ್ವಲ್ಲ, ಇದನ್ನು ಅದೇ ಸಕ್ಕರೆ ಪಾಕದಲ್ಲಿ ಹಾಕಿ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು 5 ನಿಮಿಷ ನೆನೆಸಿ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಂಡರೆ ಡ್ರೈ ಜಾಮೂನ್ ರೆಡಿ ಆಯಿತು.